ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ರಾಕೇಶ್. ಜೆಡಿಎಸ್ ಬೆಂಬಲ ಇಲ್ಲದೆ ನಡೆಯುತ್ತಾ ಕಮಲ ಪಾಳ್ಯದ ಪಾದಯಾತ್ರೆ. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ದೆಹಲಿಯಲ್ಲಿ ಅಮಿತ್ ಶಾ ಹೇಳಿದ್ದೇನು? ನಿಗದಿಯಂತೆ ಬಿಜೆಪಿ ಪಾದಯಾತ್ರೆ ನಡೆಯುತ್ತಾ? ಹಾಗಾದ್ರೆ ಇವರ ಪ್ಲಾನ್ ಕೈ ಬಿಡುತ್ತಾ? ಮಾಲೀಕನನ್ನ ಹುಡುಕಿಕೊಂಡು 250 ಕಿಲೋಮೀಟರ್ ಪ್ರಯಾಣ ಮಾಡಿದ ಶ್ವಾನ ಪಂಡರಾಪುರಕ್ಕೆ ಮಾಲೀಕನೊಂದಿಗೆ ದಿಂಡಿಗೆ ಹೋದ ಮೋದಿ ಕಳೆದುಕೊಳ್ತಾ 250 ಕಿಲೋಮೀಟರ್. ಪಂಡರಾಪುರದಿಂದ ಮೋದಿಯ ಪ್ರಯಾಣ ಹೇಗಿತ್ತು ಗೊತ್ತಾ? ಪ್ರತಿ ತಿಂಗಳ ಮೊದಲ ದಿನ LPG ದರ ಪರಿಷ್ಕರಣೆ ಪಟ್ಟಿ ಪ್ರಕಟ. 19 ಕೆಜಿಯ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆ. ಜುಲೈ 1ರಂದು ಬರೋಬ್ಬರಿ 30 ರೂಪಾಯಿ ಕಡಿಮೆ ಮಾಡಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರೆದ ಭಾರೀ ಮಳೆ. ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. 5 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಹವಾಮಾನ ಇಲಾಖೆ ಬೆಳಗಾವಿಯಲ್ಲೂ ಮುಂದುವರಿಯಲಿದೆ. ವರ್ಣಾರ್ಭಟ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ರಣಭೀಕರ ಮಳೆಗೆ ಅಕ್ಷರಶಃ ತತ್ತರಿಸುವಂತಹ ರಾಷ್ಟ್ರ ರಾಜಧಾನಿ ದೆಹಲಿ. ಇಡೀ ದೆಹಲಿ ನಗರವನ್ನೇ ಸ್ತಬ್ಧ ಮಾಡಿದೆ ಭಾರೀ ಪ್ರಮಾಣದ ಮಳೆ ನೀರು. ಒಂದೇ ಗಂಟೆಯಲ್ಲಿ ಸುರಿದಂತಹ ಬರೋಬ್ಬರಿ 100 ಮಿಲಿಮೀಟರ್ ಮಳೆ. ಬರೋಬ್ಬರಿ 21 ಆಂಬ್ಯುಲೆನ್ಸ್ನಲ್ಲಿ 41 ಶವಗಳು ಮೆಪ್ಪಾಡಿಗೆ ರವಾನೆ. ನದಿಯಲ್ಲಿ ಕೊಚ್ಚಿ ಹೋದವರಿಗಾಗಿ ಇನ್ನೂ ಮುಂದುವರಿಯಲಿದೆ ಈ ಶೋಧ. ಮುಂಡಕೈ ಚೋರ್ಮಾಲ್ ವಯೋನಾಡಿನ ನಕ್ಷೆಯಿಂದ ಮಾಯ. ಸಿಕ್ಕ ವಾಹನಗಳ ಮೇಲೆ ಮಳೆ ನೀರು ಎರಚಿದ ಯುವಕರು. ಹೊಳೆಯಂತೆ ಹರಿಯುತ್ತಿರುವ ನೀರಿನಲ್ಲಿ ಯುವಕರ ಪುಂಡಾಟ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ವಿಡಿಯೋ. ರಾಹುಲ್ ಗಾಂಧಿ ಹೊಲಿದ ಚಪ್ಪಲಿಗೆ ಈಗ ಫುಲ್ ಡಿಮ್ಯಾಂಡ್. ಲಕ್ಷ ಕೊಡ್ತೀವಿ ಅಂದ್ರೂ ಕೊಡಲ್ಲ ಅಂತಿರೋದು ಯಾಕೆ? ರಾಮ್ಚೀತ್ 2 ಲಕ್ಷ ರೂಪಾಯಿ ಆಫರ್ ತಿರಸ್ಕರಿಸಿದ್ಯಾಕೆ? ಸುಲ್ತಾನಪುರದ ಚಮ್ಮಾರ. ಉಕ್ಕಿ ಹರಿಯುತ್ತಿರುವ ನದಿಗಳಿಂದಾಗಿ ಜಲಾಶಯದ ಒಳಹರಿವು ಹೆಚ್ಚಳ. ನೀರಾವರಿ ಇಲಾಖೆಯ ಬೇಜವಾಬ್ದಾರಿತನಕ್ಕೆ ಗ್ರಾಮಸ್ಥರಿಂದ ತೀವ್ರ ಆಕ್ರೋಶ. 3 ದಿನಗಳ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯ ಅವರಿಂದ ಬಾಗಿನ ಅರ್ಪಣೆ. ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ಪುಷ್ಪ 2 ದಿ ರೂಲ್ ಬಾಕಿ ಇರುವ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡುವಾಗ ವಿಡಿಯೋ ಲೀಕ್. ಮೊಬೈಲ್ ನಿಷೇಧ ಇದ್ರೂ ವಿಡಿಯೋ ಮಾಡಿರುವುದು ಹೇಗೆ? ಇದಾಗಿದ್ದು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.